ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ದಿವಸದಲ್ಲಿ 3 ಪ್ಲೇಸು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು ಹೇಗೆ ಅಥವಾ ನಾವು ಮಾಡಿದ್ದೀವಿ ಅದನ್ನು ನಿಮ್ಗೆ ತೋರಿಸೋ ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಬೆಂಗಳೂರಿಂದ ಬಿಟ್ಟು ಕಾರಲ್ಲಿ ಹೋದ್ವಿ. ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ಹೋದ್ವಿ. ಆಗ ನಾವು ಬೆಳಗ್ಗೆ ಒಂದು ಮಾರ್ನಿಂಗ್ 5 o'clock ಆಗೋ ಥರ ಮನೆ ಬಿಟ್ವಿ. ನಾವು ಬೆಂಗಳೂರು ಮೈಸೂರು ಹೈವೇ ರೋಡಿಗೆ ಹೋದಾಗ ಒಂದು 7 o'clock ಆಗಿತ್ತು. ಹಾಗೆ ನೋಡಿ, ಫಸ್ಟ್ ನಾವು ರೀಚ್ ಆಗಿದ್ದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ನೋಡಿ ಈ ಥರ ಎಲ್ಲ ಫಸ್ಟ್ ಹೋಗಿ ರಶ್ ಇರುತ್ತೆ ಅಂದ್ಕೊಂಡ್ವಿ. ಓಕೆ, ಮೀಡಿಯಮ್ ಆಗಿತ್ತು. ಯಾಕಂದರೆ ಬೆಳಗ್ಗೆ ನಾವು ಬೇಗ ಹೋಗಿದ್ದರಿಂದ ರಶ್ಶು ಮೀಡಿಯಮ್ ಆಗಿತ್ತು, ಅಷ್ಟೊಂದು ಇರಲಿಲ್ಲ. ನಾವು ಅದು ದೇವ್ರನ್ನ ದರ್ಶನ ಮಾಡಿಕೊಂಡು ಈಗ ಮಾಘ ಮಾಸದಲ್ಲಿ ಬಂದು 3 ರಂಗಗಳನ್ನ ನಾವು ಭೇಟಿಯಾಗಬೇಕು ಅಂತ, ದರ್ಶನ ಮಾಡ್ಕೋಬೇಕು, ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಇದು ಅದರಲ್ಲಿ ಆದಿರಂಗ ಇದನ್ನು ನಾವು ಫಸ್ಟ್ ದರ್ಶನ ಮಾಡಿಕೊಂಡು ಮತ್ತು ಫೋಟೋಗಳೆಲ್ಲ ಇಟ್ಕೊಂಡ್ವಿ. ಇಟ್ಕೊಂಡಾದಮೇಲೆ ಒಂದು ಟಿಫನ್ ಮಾಡಿಕೊಂಡು ಚಾಮುಂಡಿ ಬೆಟ್ಟದ ಕಡೆ ಹೊರಟ್ವಿ. ಚಾಮುಂಡಿ ಬೆಟ್ಟ ಹತ್ತುವಾಗ ಒಂದು 9:30 ಆಗಿತ್ತು. ಯಾಕಂದರೆ ಟಿಫನ್ ಮಾಡೋವಾಗ ನಮಗೆ ಸ್ವಲ್ಪ ಟೈಮ್ ಹಿಡೀತು. ಅದು ಮುಗಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಾರಲ್ಲಿ. ಮತ್ತು ಕಾರಲ್ಲಿ ಹೋಗುವಾಗ ನೋಡಿ ಯಾವ ಥರ ವ್ಯೂ ಇದೆ ಅಂತ. ಘಾಟ್ ಸೆಕ್ಷನ್ನು ಸ್ವಲ್ಪ ಲೈಟಾಗಿರುತ್ತೆ. ಬೆಳಗ್ಗಿನ ಜಾವ ಸ್ವಲ್ಪ ರಶ್ಶು ಕಡಿಮೆ ಇರುತ್ತೆ. ಅಂದರೆ ಅಲ್ಲಿ ಹೋಗಿ ನೋಡಿದವಾಗ ಮಾತ್ರ ತುಂಬಾ ರಶ್ ಇತ್ತು. ನೀವೇನಾದರೂ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದವಾಗ ನಾರ್ಮಲ್ ಕ್ಯೂನಲ್ಲಿ ಹೋದರೆ ನಿಮಗೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅಲ್ಲಿ 30 ರೂಪೀಸ್ 3 ಆಪ್ಷನ್ ಇರುತ್ತೆ. ನಾರ್ಮಲ್ ಕ್ಯೂ ಮತ್ತು 30 ರೂಪೀಸ್ದೊಂದು ಮತ್ತು 100 ರೂಪೀಸ್ದು. ನಾವು 30 ರೂಪೀಸ್ ತೊಗೊಂಡು ಹೋಗಿದರೆ ಸ್ವಲ್ಪ ಬೇಗ ಟೈಮ್ ಇನ್ನೂ ಸೇವ್ ಆಗ್ತಾಯಿತ್ತು. ನಾವು ಅದು ಟೋಕನ್ ಹತ್ರನೇ ಹೋಗಲಿಲ್ಲ, ಬಂದು ಸೀದಾ ಕಡಿಮೆ ಇದೆ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ಬಿಟ್ವಿ. ನೋಡಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಇತ್ತು. ಅರ್ಧ ಕಿಲೋಮೀಟ್ರಷ್ಟು ಒಂದು ಲೈನು, ಆ ಥರ 4 ಲೈನ್ಸು ನಾರ್ಮಲ್ ಕ್ಯೂ. ನೀವು ಯಾರಾದರೂ ಹೋಗಂಗಿದ್ರೆ ನೀವು ದಯವಿಟ್ಟು 30 ರೂಪೀಸ್ ಟೋಕನ್ ತಗೊಂಡೋಗಿ, ಬೇಗನೆ ನಿಮಗೆ ದರ್ಶನ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಟೈಮ್ ಅಂತೂ ತಿನ್ನುತ್ತೆ. ಅದರಿಂದ 30 ರೂಪೀಸ್ದು ನೀವು ಆರಾಮಾಗಿ ತೊಗೋಬೋದು. ತೊಗೊಂಡು ಬೇಗ ನೀವು ದರ್ಶನ ಮಾಡಿಕೊಂಡು ಟೈಮ್ನ ಸೇವ್ ಮಾಡ್ಕೋಬೋದು. ನೋಡಿ, ಇನ್ನು ನಾವು ಈಗ ಚಾಮುಂಡಿ ಬೆಟ್ಟ ಹತ್ತತಾನೇ ಇದ್ದೀವಿ. ಅದಾದಮೇಲೆ ಹೋಗಿ ರೀಚ್ ಆಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಾರ್ಮಲ್ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ವಿ ನಾವು. ಅದು ಸ್ವಲ್ಪ 2 hours 2.5 hours ಟೈಮ್ ಹೇಳಿತ್ತು ನಮಗೆ. ನೋಡಿ, ಈಗ ಇನ್ನೇನು ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ರೀಚ್ ಆಗ್ತೀವಿ. ರೀಚ್ ಆಗಿಬಿಟ್ಟು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಮಹಿಷಾಸುರನ ಹತ್ರ ಫೋಟೋ ಎಲ್ಲ ಹಿಡ್ಕೊಂಡು ನೋಡಿ, ಅಲ್ಲೊಂದು ಶ್ಲೋಕ ಇದೆ. ಶ್ಲೋಕ ಈಸ್ ಪವರ್ಫುಲ್ ಅಂತಾರೆ. ನೀವು ಬೇಕಾದರೆ ಶ್ಲೋಕ ಓದ್ಕೋಬೋದು, ಅದರ ಫಲನ ಪಡ್ಕೋಬೋದು. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅವತ್ತು ಬಂದು ನಾವು ಹೋಗಿದ್ದ ದಿನ ವಿಶೇಷ ಏನಪ್ಪ ಅಂದರೆ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದಲ್ಲಿ ದೇವಸ್ಥಾನಗಳಲ್ಲಿ ಸ್ವಲ್ಪ ಸ್ಪೆಷಲ್ ಪೂಜೆಗಳಿರುತ್ತೆ ಮತ್ತು ಅನ್ನದಾನವೂ ಇರುತ್ತೆ.
ನಾವು ಹೋಗಿದ್ದ ದಿವಸ ನಾವು ಮೇಯ್ನ್ ಹೋಗಿದ್ದು ಭೂವರಹನಾಥ ಸ್ವಾಮಿಗೆ. ಅಲ್ಲಿ ಬಂದು ರೇವತಿ ನಕ್ಷತ್ರ ದಿವಸ ವಿಶೇಷ ಪೂಜೆಗಳು. ಆದ್ದರಿಂದ ಎಲ್ಲ ದೇವಸ್ಥಾನದಲ್ಲೂ ಆ ದಿವಸ ಅನ್ನಪ್ರಸಾದ ಎಲ್ಲ ಮಾಡ್ತಾಯಿರ್ತಾರೆ, ಕೊಡ್ತಾಯಿರ್ತಾರೆ. ನಾವು ಅಲ್ಲಿ ಊಟ ಮಾಡಿಕೊಂಡು ಮತ್ತು ಕಲ್ಲಳ್ಳಿ ಕಡೆ ಹೊರಟ್ವಿ, ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ. ಮತ್ತು ನಾವು ಮೈಸೂರಿಂದ ಹೊರಡುವಾಗ ಅಲ್ಲೇ ನೋಡಿ ಕಾವೇರಿ ನೀರು ನದಿ ಎಲ್ಲ ಹರಿಯೋ ಜಾಗಗಳೆಲ್ಲ ಹಂಗೆ ನಮಗೆ ಸೈಡ್ಗಳಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತು ಬೃಂದಾವನಕ್ಕೆ ದಾರಿ ಆ ಥರ ಎಲ್ಲ ಬೋರ್ಡುಗಳೆಲ್ಲ ಇರುತ್ತೆ. ಅದೆಲ್ಲ ನೋಡಿಕೊಂಡು ಹಾಗೆ ರೋಡಲ್ಲಿ ನೋಡಿಕೊಂಡು ಹೋದ್ವಿ. ನಾವೇನು ಇಳ್ದೆಲ್ಲ ಎಲ್ಲೂ ನೋಡಲಿಲ್ಲ, ಹಾಗೆ ನೋಡಿಕೊಂಡು ಕಲ್ಲಳ್ಳಿಗೆ ರೀಚ್ ಆಗ್ತಾಯಿದ್ದೀವಿ. ಮಧ್ಯದಲ್ಲಿ ಎಲ್ಲ ನೋಡಿ ಈ ಥರ ತುಂಬ ನೇಚರ್ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ನೀರು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬೆಳೆಗಳೆಲ್ಲ ಬೆಳೀತಾರೆ. ಡ್ಯಾಮು ಎಲ್ಲ ನಾವು ಹಾಗೆ ನೋಡ್ಕೊಂಡು ಹೋದ್ವಿ. ಇದೆಲ್ಲ ನೋಡಿ ಕಾವೇರಿ ನೀರು, ಇದು ಹೋಗೋ ದಾರಿಲೇ ಆ ಕಡೆ ಈ ಕಡೆ ಎಲ್ಲ ಕಾಣಿಸುತ್ತೆ. ಹೀಗೆ ಎಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಇದಕ್ಕೆ ಕಲ್ಲಳ್ಳಿಗೆ ರೀಚ್ ಆಗಿಬಿಡ್ತೀವಿ. ಸ್ವಲ್ಪ ಹೊತ್ತಿಗೆ ರೀಚ್ ಆಗ್ತೀವಿ. ಅಲ್ಲಿ ಬಂದು ಯಾರಾದರೂ ನೀವು ಭೂಮಿ ತಗೋಬೇಕು ಇಲ್ಲ ಸೈಟ್ ತಗೋಬೇಕು ಅಂದರೆ ಮಣ್ಣನ್ನು ತಗೋಬೇಕು. ಇಲ್ಲ ಮನೆ ಕಟ್ಟಬೇಕು, ಭೂಮಿ ಎಲ್ಲ ತಗೊಂಡಾಯಿತು, ಮನೆ ಕಟ್ಟಬೇಕು ಅಂದರೆ ನೀವು ಇಟ್ಟಿಗೆ ತೊಗೊಂಡು ಪೂಜೆ ಮಾಡಿಕೊಂಡು ಬಂದು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು, ಅದಾಗೋವರೆಗೂ. ನೋಡಿ ರೀಚ್ ಆದ್ವಿ. ಇದೇ ಭೂವರಹನಾಥ ಸ್ವಾಮಿ ಕಲ್ಲಳ್ಳಿ. ಇನ್ನು ಅದು ನಡೀತಾ ಇದೆ ಕೆಲಸ, ಕಂಪ್ಲೀಟ್ ಆಗಲಿಲ್ಲ. ನೋಡಿ ಇದೇನೆ ವರಹಾರೂಪಿ ಭೂವರಹನಾಥ ಸ್ವಾಮಿ, ಕೇಳಿದ್ದನ್ನು ನೀಡುವ ವರಹನಾಥ ಸ್ವಾಮಿ. ಭೂದೇವಿ ಸಮೇತವಾಗಿ ವರಹಾರೂಪಿ ಭೂವರಹನಾಥ ಸ್ವಾಮಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿದು. ಅದು ಚಿಕ್ಕದಾಗಿ ಈ ಕಡೆ ಮಾಡಿದ್ದಾರೆ. ನೋಡಿ ಎಲ್ಲ ಭಕ್ತರು ನಮಗೆ ಸೈಟ್ ಆಗಬೇಕು, ಇಲ್ಲ ಸೈಟ್ ತೊಗೋಬೇಕು, ಇಲ್ಲ ಮನೆ ಕಟ್ಟಬೇಕು ಅನ್ನೋದಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ಜೋಡಿಸಿದ್ದಾರೆ. ನೋಡಿ ಒಂದ್ರ ಮೇಲೆ ಒಂದು ಜೋಡಿಸಿದ್ದಾರೆ. ನಾವು ಜೋಡಿಸಿದ್ವಿ. ಜೋಡಿಸಿದ್ದಾದಮೇಲೆ ಮಣ್ಣು ತೊಗೊಂಡು 11 ಪ್ರದಕ್ಷಿಣೆ ಹಾಕಬೇಕು. ಅಲ್ಲೇ ಅವರು ಎಲ್ಲ ಹೇಳ್ಕೊಡ್ತಾರೆ ಏನೇನು ಮಾಡಬೇಕಂತ. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ನೋಡಿ, ಇಲ್ಲಿ ಇಟ್ಟಿಗೆಗಳೆಲ್ಲನೂ ಇಟ್ಟು ಪೂಜೆ ಮಾಡಿರ್ತಾರೆ. ಇನ್ನೂ ಅದು ಕಟ್ಟೋದ್ರೆ ಇನ್ನೂ ತುಂಬ ಇದೆ, ಇನ್ನೂ ಕಟ್ತಾ ಇದ್ದಾರೆ. ಆ ಕಡೆ ಮಣ್ಣಾಗಲಿ ಇಟ್ಟಿಗೆ ಆಗಲಿ ನೀವು ತೊಗೊಂಡೋಗಿ ಕೊಟ್ಟರೆ ಅವರು 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಪೂಜೆ ಮಾಡೋಕ್ಕೆ. ಆ ಕಡೆ ಪೂಜೆ ಮಾಡಿ ಕೊಡ್ತಾರೆ. ನಾವು ಅದನ್ನು ಪೂಜೆ ಮಾಡಿದ್ದಾದಮೇಲೆ ಎತ್ಕೊಂಡು 11 ಸುತ್ತುಗಳನ್ನ ಸುತ್ತಿಬಿಟ್ಟು ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ, ತುಂಬ ದೇವಸ್ಥಾನ ಸುತ್ತೂ ಇದೇ ಥರ ಇದೆ. ತುಂಬ ಜನ ಪ್ರತಿಫಲನೂ ಪಡೆದಿದ್ದಾರೆ ಮತ್ತು ಹರಕೆಗಳನ್ನ ತೀರ್ಸೋಕ್ಕೆ ಬಂದಿದ್ದಾರೆ. ನಾವಿದು ಮೊದಲನೇ ಸಾರಿ ಹೋಗಿ ಮಣ್ಣು ತೊಗೊಂಬಂದ್ವಿ. ನಾವು ಮಣ್ಣು ತೊಗೊಂಬಂದು ದೇವ್ರ ಮನೇಲಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ. ಫಲ ಪ್ರತಿಫಲ ಆ ದೇವರ ಇಚ್ಛೆ. ನಾವು ಅಂದ್ಕೊಂಡಿದ್ದಾಗಿದ್ರೆ ಆದರೆ ಮತ್ತೆ ನಾನು ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅವತ್ತು ರೇವತಿ ನಕ್ಷತ್ರ ಆಗಿರೋದ್ರಿಂದ, ಅಂದರೆ ಮಧ್ಯಾಹ್ನ ಊಟ ಇದ್ದೇ ಇರುತ್ತೆ. ರೇವತಿ ನಕ್ಷತ್ರ ಇರೋದ್ರಿಂದ
ಇದು ಫುಲ್ ಡೇ ಊಟ ಇತ್ತು. ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತು ಮತ್ತು ಮೊಸರನ್ನ. ನಾವಲ್ಲಿ ಊಟ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲ, ತುಂಬ ನಂಬಿಕೆ ಇದೆ. ತುಂಬ ಇದು ಇಷ್ಟು 2500 ವರ್ಷದ ಹಿಂದಿನ ಶಕ್ತಿ ಇರೋ ದೇವರು ಇದು. ತುಂಬ ಶಕ್ತಿ ಇದೆ. ಪಾಸಿಟಿವ್ ವೈಬ್ಸ್ ಅಂತೂ ಬರುತ್ತೆ. ಅದೆಲ್ಲ ಊಟ ಮುಗಿಸ್ಕೊಂಡು ನಾವು ಅಲ್ಲಿ 3 ನದಿಗಳ ಸಂಗಮ ಆಗುತ್ತೆ. ಒಂದು ಕಾವೇರಿ, ಇನ್ನೊಂದು ಹೇಮಾವತಿ. ಹೇಮಾವತಿ ದಡದಲ್ಲೇ ಇರೋದಿದು ಭೂವರಾಹನಾಥ ಸ್ವಾಮಿ. ಮತ್ತು ಕಾವೇರಿ, ಲಕ್ಷ್ಮಣ ತೀರ್ಥ, ಹೇಮಾವತಿ, ತ್ರಿವೇಣಿ ಸಂಗಮ. ಇದು 3 ನದಿಗಳ ಸಂಗಮ. ನೀರು ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಒಳಗಡೆ ಹೋಗುತ್ತಂತೆ. ಮಿಕ್ಕಿದ ಟೈಮು ಈ ಥರ ತುಂಬಿ ಹರಿತಾನೇ ಇರುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಪೀಸ್ಫುಲ್ಲಾಗಿ ತಂಪಾದ ಗಾಳಿ, ತುಂಬ ಚೆನ್ನಾಗಿತ್ತು. ಆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ ನಿಮ್ಮ ಪ್ರಾರ್ಥನೆನ ದೇವ್ರ ಹತ್ರ ಹೇಳಿ. ಖಂಡಿತ ಅದು ಪಾಸಿಟಿವ್ ವೈಬಂತೂ ಬಂದೇ ಬರುತ್ತೆ. ನಂಬಿಕೆ ಇಡಬೇಕಷ್ಟೆ, ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು. ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲಿ ಮೀನುಗಳು ಇದೆ, ಚಿಕ್ಕ ಚಿಕ್ಕ ಮೀನುಗಳಿದೆ. ನಾವು ಕಳೆಪುರಿ ಎಲ್ಲ ಹಾಕಿದ್ವಿ. ಅದು ನೋಡಿ, ಅಲ್ಲೆಲ್ಲ ನೋಡಿಕೊಂಡು ಫೋಟೋಗಳು ಹಿಡ್ಕೊಂಡು ಮತ್ತು ಅಲ್ಲಿ ನಾವು ಒಂದು 6 o'clock ಆ ಥರ ಬಿಟ್ವಿ. 6 o'clock 6:30 ಆಗಿತ್ತು. ಯಾಕಂದರೆ ಬೆಂಗಳೂರು ರೀಚ್ ಆಗಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ನಾವಲ್ಲಿ ಬೇಗನೆ ಬಿಟ್ಬಿಟ್ವಿ. 6 o'clock ಆ ಥರ ಬಿಟ್ಟು ಮತ್ತು ಬ್ಯಾಂಗ್ಳೂರಿಗೆ ವಾಪಸ್ಸಾದ್ವಿ. ವಾಪಸ್ ಆಗೋವಾಗ ಒಂದು ಇನ್ಸಿಡೆಂಟ್ ನಡೀತು. ಅದು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. 1 day ಟ್ರಿಪ್ಪು ಮುಗೀತು.